ಸಂತೋಷ್ ಲಾಡ್ ಕನ್ನಡಿಗರ ರಕ್ಷಕ. ಸಂತೋಷ್ ಲಾಡ್ ನೇರ ಮಾತನಾಡುವ ಅದ್ಭುತ ವಾಕ್ಚಾತುರ್ಯ ಹೊಂದಿರುವ ಲೆಜೆಂಡ್ ಲೀಡರ್. ಸಿದ್ದರಾಮಯ್ಯ ಸಂಪುಟದ ಕ್ರಿಯಾಶೀಲ ಸಚಿವ ಎಂದಷ್ಟೇ ಗುರುತಿಸಿಕೊಂಡಿಲ್ಲ. ಅಭಿವೃದ್ಧಿಯ ಹರಿಕಾರ, ವಿದ್ಯಾರ್ಥಿಗಳ ಭವಿಷ್ಯ ರೂಪಕ, ಅಸಹಾಯಕರಿಗೆ, ನಿರ್ಗತಿಕರಿಗೆ, ನೊಂದವರ ಪಾಲಿಗೆ ದೇವತಾ ಮನುಷ್ಯ. ತಮ್ಮ ಬಳಿ ಯಾರೇ ಬಂದರೂ ಬರಿಗೆಯಲ್ಲಿ ವಾಪಸ್ ಕಳಿಸುವಂತ ವ್ಯಕ್ತಿತ್ವ ಅಲ್ಲವೇ ಅಲ್ಲ. ಅತ್ಯಂತ ಸರಳ ಜೀವಿ ಅನ್ನೋದು ಕರ್ನಾಟಕದಲ್ಲಿ ಈಗಾಗಲೇ ಮನೆ ಮಾತು. ಆದರೆ ಸಚಿವ ಲಾಡ್ 2013ರಿಂದ ಇಲ್ಲಿಯ ತನಕ ವಿಪತ್ತಿನಲ್ಲಿ ಸಿಲುಕಿದ ಕನ್ನಡಿಗರ ರಕ್ಷಕ ಅನ್ನೋದು ಕೂಡ ಅಕ್ಷರಶಃ ಸತ್ಯ. ದೇಶದ ಯಾವುದೇ ಮೂಲೆಯಲ್ಲಿ ಕನ್ನಡಿಗರಿಗೆ ಸಂಕಷ್ಟ ಎದುರಾದರೆ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮೊದಲು ಕರೆ ಮಾಡೋದು ತನ್ನ ಸಂಪುಟದ ಯಂಗ್ ಅಂಡ್ ಎನರ್ಜೆಟಿಕ್ ಲೀಡರ್ ಸಂತೋಷ್ ಲಾಡ್ ಅವರಿಗೆ. ಸಂತೋಷ್ ಲಾಡ್ ಅವರನ್ನ ಕನ್ನಡಿಗರ ರಕ್ಷಕ ಅಂದ್ರೆ ತಪ್ಪಾಗಲ್ಲ. ಅದಕ್ಕೆ ಸಾಕ್ಷಿ ಅಂದ್ರೆ ಉತ್ತರಾಖಂಡ್ನಲ್ಲಿ ಕನ್ನಡಿಗರ ರಕ್ಷಣೆ. ಇಡೀ ಜಗತ್ತನ್ನೇ ದಿಗ್ಭ್ರಮೆಗೊಳಿಸಿದ ಆ ಭಯಾನಕ ಪ್ರಳಯದಲ್ಲಿ ತನಗೊಂದು ಕುಟುಂಬ ಮನೆಯಲ್ಲಿ ಕಾಯುತ್ತಿದೆ ಅನ್ನೋದನ್ನ ಮರೆತು ತನ್ನ ಜೀವದ ಹಂಗನ್ನೇ ತೊರೆದು 250ಕ್ಕೂ ಹೆಚ್ಚು ಕನ್ನಡಿಗರನ್ನ ರಕ್ಷಿಸಿ ಅವರೆಲ್ಲರೂ ಸುರಕ್ಷಿತವಾಗಿ ತಲುಪುವವರೆಗೂ ಕಾದು ತಾನು ಕೊನೆಯ ಗುಂಪಿನೊಂದಿಗೆ ತಾಯ್ನಾಡಿಗೆ ಮರಳಿದ ಲಾಡ್ ರಾಜ್ಯ ಸರ್ಕಾರದ ಬದ್ಧತೆಯನ್ನ ಕಾಪಾಡಿದ ಸಹೃದಯಿ ಸಮರ್ಥ ನಾಯಕ ಅನ್ನಿಸಿಕೊಂಡರು. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಂಬಿಕೆ ಇಟ್ಟು ವಹಿಸಿದ್ದ ಜವಾಬ್ದಾರಿಯನ್ನ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಕ್ಕೆ ಕರ್ನಾಟಕ ಸರ್ಕಾರ ರಜತ ಫಲಕ ನೀಡಿ ಗೌರವಿಸಿತ್ತು. ಈ ಸಂದರ್ಭದಲ್ಲಿ ವಿಧಾನಸಭೆಯಲ್ಲಿ ಚಪ್ಪಾಳೆಯ ಘೋಷವೇ ಮೊಳಗಿತ್ತು. ಒಡಿಶಾ ರೈಲು ದುರಂತದ ವೇಳೆ ಅಸಹಾಯಕರಿಗೆ ನೆರವು. ಪ್ರವಾಹದ ವೇಳೆ ಮಾತ್ರ ಅಲ್ಲ, ಒಡಿಸ್ಸಾದ ಬಾಲಸೋರ್ನಲ್ಲಿ ಸಂಭವಿಸಿದ ಭೀಕರ ರೈಲು ದುರಂತದಲ್ಲಿ ಸಿಲುಕಿದ್ದ ಕನ್ನಡಿಗರ ರಕ್ಷಣೆಗೆ ಸಚಿವ ಸಂತೋಷ್ ಲಾಡ್ ಅವರನ್ನ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಳಿಸಿದ್ರು. ನಾನು ಒಬ್ಬ ಮಿನಿಸ್ಟರ್ ಕಳಿಸಿದ್ದೀನಿ ಸಂತೋಷ್ ಲಾಡ್ ಅಂತ. ಅವ್ರ ಜೊತೆ ಮಾತಾಡಿ ಏನ್ ಬೇಕು ಅಂತ ಕೇಳಿ, ನಮ್ಮ ಕನ್ನಡಿಗರು ಯಾರಿದ್ದಾರೆ, ಕರ್ನಾಟಕದವರು ಯಾರಿದ್ದಾರೆ, ಅವ್ರಿಗೆಲ್ಲ ಏನ್ ಸಹಾಯ ಮಾಡಬೇಕು ಅದನ್ನೆಲ್ಲ ಮಾಡ್ರಿ ಅಂತ. ಕೂಡಲೇ ಸ್ಥಳಕ್ಕೆ ತೆರಳಿದ ಸಂತೋಷ್ ಲಾಡ್ ತಮ್ಮ ಫೌಂಡೇಶನ್ ಮೂಲಕ ನೆರವಿನ ಹಸ್ತಚಾಚಿ ನೊಂದವರಿಗೆ ಆಸರೆಯಾದರು. ಅಷ್ಟೇ ಅಲ್ಲ, ಒಡಿಶಾ ರೈಲು ದುರಂತದಿಂದ ರೈಲು ಸಂಚಾರ ರದ್ದಾಗಿತ್ತು. ಈ ವೇಳೆ ಕೋಲ್ಕತ್ತಾದಲ್ಲಿ ವಾಲಿಬಾಲ್ ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸಿದ್ದ ರಾಜ್ಯದ ಕ್ರೀಡಾಪಟುಗಳು ಅತಂತ್ರರಾಗಿದ್ರು. ಈ ವಿಷಯ ಗೊತ್ತಾಗುತ್ತಿದ್ದಂತೆ ಸಂತೋಷ್ ಲಾಡ್ ತಮ್ಮ ಫೌಂಡೇಶನ್ ವತಿಯಿಂದ ರಾಜ್ಯದ ಎಲ್ಲ ಕ್ರೀಡಾಪಟುಗಳಿಗೆ ತಮ್ಮ ಸ್ವಂತ ದುಡ್ಡಿಂದ ವಿಮಾನ ಪ್ರಯಾಣದ ವ್ಯವಸ್ಥೆ ಮಾಡಿ ಸುರಕ್ಷಿತವಾಗಿ ತಾಯ್ನಾಡಿಗೆ ಕರೆತಂದ್ರು. ವಯನಾಡು ಭೂಕುಸಿತ ದುರಂತ ಮತ್ತೊಮ್ಮೆ ಕನ್ನಡಿಗರ ರಕ್ಷಣೆಯ ಹೊಣೆ. 2024 ಜುಲೈ ತಿಂಗಳಲ್ಲಿ ಕೇರಳದ ವಯನಾಡಿನಲ್ಲಿ ಸಂಭವಿಸಿದ ಭೂಕುಸಿತದಲ್ಲಿ ಹಲವಾರು ಕನ್ನಡಿಗರು ಸಿಲುಕಿರುವ ಶಂಕೆ ಇದ್ದಾಗ ಅವರ ರಕ್ಷಣೆಯ ಹೊಣೆಯನ್ನ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಮತ್ತೊಮ್ಮೆ ತಮ್ಮ ಸಂಪುಟದ ಸಮರ್ಥ ಸಚಿವ ಸಂತೋಷ್ ಲಾಡ್ ಅವರ ಹೆಗಲಿಗೆ ಹೊರಿಸಿದ್ರು. ತಕ್ಷಣ ಕಾರ್ಯಪ್ರವೃತ್ತರಾದ ಲಾಡ್ ವಯನಾಡಿಗೆ ಭೇಟಿ ನೀಡಿ ರಕ್ಷಣಾ ಕಾರ್ಯದ ಬಗ್ಗೆ, ಮೃತ ಹಾಗೂ ನಾಪತ್ತೆಯಾಗಿರುವ ಕನ್ನಡಿಗರ ಬಗ್ಗೆ ಮಾಹಿತಿ ಸಂಗ್ರಹಿಸಿದರು. ಹಾಗೆ ಸಂತ್ರಸ್ತ ಕನ್ನಡಿಗರಿಗೆ ಸಾಂತ್ವನ ಹೇಳಿ ಧೈರ್ಯ ತುಂಬಿದರು. ನಿಮ್ ಜೊತೆ ನೇರವಾಗಿ ಏನಾಗಿಲ್ಲ. ಕಾರ್ಮಿಕ ಸಚಿವರಾದಂಥ ಸಂತೋಷ್ ಲಾಡ್ ಇದ್ದಾರೆ. ಸಿಎಂ ಅವರ ನಿರ್ದೇಶನದ ಮೇರೆಗೆ ರೆಸ್ಕ್ಯೂ ನಡೀತಾ ಇರುವಂತ ಜಾಗಕ್ಕೆ ಬಂದಿದ್ದಾರೆ. ತಾವು ಕೂಡ ಈ ಜಾಗವನ್ನು ನೋಡಿದ್ರೆ ಕರ್ನಾಟಕದಿಂದ ರೆಸ್ಕ್ಯೂ ಆಗಿರುವಂತವರಿಗೆ ಪುನರ್ವಸತಿ ಕಲ್ಪಿಸೋ ವಿಚಾರ ಇರ್ಬೋದು, ಅವರಿಗೆ ಪರಿಹಾರ ಕೊಡುವಂತ ವಿಚಾರಕ್ಕೆ ಸಂಬಂಧಪಟ್ಟಾಗ ಏನ್ ತೀರ್ಮಾನ? ಖಂಡಿತವಾಗಿ ಮುಖ್ಯಮಂತ್ರಿ ಅವರು ಯಾರ್ಯಾರು ಇಲ್ಲಿ ಜೀವ ಕಳ್ಕೊಂಡಿದ್ದಾರೆ ಅವ್ರ ಫ್ಯಾಮಿಲಿಗೆ 5 ಲಕ್ಷ ರೂಪಾಯಿನ ಆಲ್ರೆಡಿ ಘೋಷಣೆ ಮಾಡಿದ್ದಾರೆ. ನಾನು ಕೂಡ ಅದ್ರ ಬಗ್ಗೆ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ರಾತ್ರೋರಾತ್ರಿ ಪಹಲ್ಗಾಮ್ಗೆ ತೆರಳಿ ಸ್ವಂತ ಖರ್ಚಿನಲ್ಲಿ ಕನ್ನಡಿಗರ ರಕ್ಷಣೆ. ಏಪ್ರಿಲ್ 22ರಂದು ಕಾಶ್ಮೀರದಲ್ಲಿ ಪ್ರವಾಸಿಗರನ್ನ ಗುರಿಯಾಗಿಟ್ಟುಕೊಂಡು ಉಗ್ರರು ಕ್ರೂರ ಕೃತ್ಯವೆಸಗಿದ್ರು. ಉಗ್ರರ ಅಟ್ಟಹಾಸಕ್ಕೆ 2 ಕನ್ನಡಿಗರು ಸೇರಿ 27 ಮಂದಿಯ ಹಣೆಗೆ ಗುಂಡಿಟ್ಟು ದಾರುಣವಾಗಿ ಹತ್ಯೆ ಮಾಡಲಾಯಿತು.
ಈ ಸಂದರ್ಭ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಸಿಲುಕಿದ ಕನ್ನಡಿಗರನ್ನ ಸುರಕ್ಷಿತವಾಗಿ ಕರೆತರಲು ಮತ್ತೊಮ್ಮೆ ಸಿಎಂ ಸಿದ್ದರಾಮಯ್ಯನವರು ಆಯ್ಕೆ ಮಾಡಿದ್ದು ನಮ್ಮ ಸಂತೋಷ್ ಲಾಡ್ ಅವರನ್ನ. ಸಾಹೇಬ್ರು ಹೇಳಿದರೆ ಹೋಗ್ತಾ ಇದ್ದೀನಿ ನಾನು. ಕನ್ನಡಿಗರ ನೆರವಿಗೆ ಧಾವಿಸಿದ ಸಚಿವ ಸಂತೋಷ್ ಲಾಡ್. ಏನೇ ಘಟನಾವಳಿಗಳಾದರೂ ಕೂಡ, ಏನೇ ವೈಪರೀತ್ಯಗಳಾದರೂ ಕೂಡ ಸರ್ಕಾರ ಇಲ್ಲಿಂದ ಕಳಿಸುವಂತ ಏಕೈಕ ಪ್ರತಿನಿಧಿ ಅಂತಂದ್ರೆ ಅದು ಸಂತೋಷ್ ಲಾಡ್. ರಾತ್ರಿ ಸುಮಾರು 9:30ಕ್ಕೆ ಸಿಎಂ ಕರೆ ಮಾಡಿ ಪಹಲ್ಗಾಮ್ಗೆ ತೆರಳುವಂತೆ ಸಚಿವರಿಗೆ ಸೂಚಿಸುತ್ತಾರೆ. ಅಲ್ಲಿಂದ ನೇರ ಹುಬ್ಬಳ್ಳಿ ಏರ್ಪೋರ್ಟ್ಗೆ ಹೋದ ಸಚಿವರು ಹುಬ್ಬಳ್ಳಿಯಿಂದ ಶ್ರೀನಗರಕ್ಕೆ ಹೋಗಲು ಬೇಕಾದ ವಿಮಾನಕ್ಕಾಗಿ ಪಟ್ಟ ಪಾಡು ಅಷ್ಟಿಷ್ಟಲ್ಲ, ದೇಶದ ಅನೇಕ ಕಡೆಗಳಿಗೆ ಕರೆ ಮಾಡಿ ಗೋಗೆರೆದ್ರು ಆ ತಡರಾತ್ರಿ ವಿಮಾನ ಕಲ್ಪಿಸಲು ಅನೇಕ ಕಂಪನಿಗಳು ಹಿಂದೇಟು ಹಾಕಿದ್ದವು. ಇಡೀ ರಾತ್ರಿ ಸಂತೋಷ್ ಲಾಡ್ ವಿಶೇಷ ವಿಮಾನಕ್ಕಾಗಿ ಹುಬ್ಬಳ್ಳಿ ಏರ್ಪೋರ್ಟ್ ನಲ್ಲಿ ಪರದಾಡಿದ್ದಾರೆ. ಕೊನೆಗೂ ಸುಮಾರು ರಾತ್ರಿ 3 ಗಂಟೆಗೆ ಹುಬ್ಬಳ್ಳಿಯಿಂದ ವಿಶೇಷ ವಿಮಾನದ ಮೂಲಕ ಪ್ರಯಾಣ ಆರಂಭಿಸಿದ್ದಾರೆ. ಆದರೆ ಈ ವಿಶೇಷ ವಿಮಾನಕ್ಕೆ ಲಾಡ್ ಬರೋಬ್ಬರಿ 56 ಲಕ್ಷ ತಮ್ಮ ಸ್ವಂತ ಹಣ ವೆಚ್ಚ ಮಾಡಿದ್ದಾರೆ. ಮುಂಜಾನೆ 5:30ಕ್ಕೆ ಶ್ರೀನಗರಕ್ಕೆ ತಲುಪಿದ ಸಂತೋಷ್ ಲಾಡ್ ಅವರು ಅಲ್ಲಿಂದ ಪಹಲ್ಗಾಮ್ಗೆ ತೆರಳಿ ಮೊದಲು ಮೃತ ಕನ್ನಡಿಗರ ಕುಟುಂಬಕ್ಕೆ ಸಾಂತ್ವನ ಹೇಳಿ ಧೈರ್ಯ ತುಂಬುತ್ತಾರೆ. ನಂತರ ಮೃತ ಕನ್ನಡಿಗರ ಶರೀರವನ್ನ ಕರ್ನಾಟಕಕ್ಕೆ ತರುವ ಸಲುವಾಗಿ ಎಲ್ಲ ನಿಯಮಾವಳಿಗಳನ್ನ ಮುಗಿಸಿ ಅಲ್ಲಿ ಸಿಲುಕಿರುವ ಕನ್ನಡಿಗರಿಗೆ ರಾತ್ರಿ ಹಗಲೆನ್ನದೆ ತಾವೇ ಫೋನ್ ಮಾಡಿ ಅವರಿದ್ದಲ್ಲಿಗೆ ತೆರಳಿ ನಾನು ನಿಮ್ಮನ್ನ ಸುರಕ್ಷಿತವಾಗಿ ಕರೆದೊಯ್ಯುತ್ತೇನೆ ಎಂದು ಧೈರ್ಯ ತುಂಬುತ್ತಾರೆ. ಮರುದಿನ ತಮ್ಮ ಸ್ವಂತ ಹಣದಲ್ಲಿ ವಿಶೇಷ ವಿಮಾನದಲ್ಲಿ ಎಲ್ಲರಿಗೂ ಟಿಕೆಟ್ ಬುಕ್ ಮಾಡಿ ಅವರನ್ನ ತಾಯ್ನಾಡಿಗೆ ಸುರಕ್ಷಿತವಾಗಿ ಕರೆತರುವಲ್ಲಿ ಯಶಸ್ವಿಯಾಗಿದ್ದಾರೆ. ಎಲ್ಲರನ್ನೂ ಕರೆತರುವ ಕಾರ್ಯದಲ್ಲಿ ಸಂತೋಷ್ ಲಾಡ್ ಎಷ್ಟು ಮಗ್ನರಾಗಿದ್ದರೆಂದರೆ ಉಟ್ಟ ಬಟ್ಟೆಯನ್ನು ಬದಲಾಯಿಸಲಿಲ್ಲ, ಬ್ರಷ್ ಕೂಡ ಮಾಡಲಿಲ್ಲ ಎಂದು ಸುರಕ್ಷಿತವಾಗಿ ಬಂದ ಕನ್ನಡಿಗರು ಅವರ ಕಾರ್ಯವೈಖರಿಯನ್ನ ಹಾಡಿ ಹೊಗಳಿದ್ದಾರೆ. ನಿನ್ನೆ ನಾನು 9 ಗಂಟೆಗೆ ಅವರನ್ನ 10 ಗಂಟೆಗೆ ಏನ್ ನೋಡ್ತಾ ಇದೀವ ಅದೇ ಡ್ರೆಸ್ ಅಲ್ಲಿ ಅದೇ ಹ್ಯಾಟ್ ಅಲ್ಲಿ ಇವತ್ತು ಇದ್ದಾರೆ. ನನಗೆ ಗೊತ್ತಿಲ್ಲ ಅವ್ರು ರಾತ್ರಿ ನಿದ್ದೆ ಮಾಡಿದಾರ ಅಥವಾ ಬೆಳಿಗ್ಗೆ ಬ್ರಷ್ ಮಾಡಿದಾರ ಅಂತ ಗೊತ್ತಿಲ್ಲ. ಅಷ್ಟೇ ಅಲ್ಲ, ಸಿಎಂ ಸಿದ್ದರಾಮಯ್ಯನವರು ಲಾಡ್ ಅವರ ಕಾರ್ಯವನ್ನ ಮೆಚ್ಚಿ ಟ್ವೀಟ್ ಮಾಡಿದ್ರೆ ಇಡೀ ಕರ್ನಾಟಕ ಸಂತೋಷ್ ಲಾಡ್ ಅವರ ಈ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದೆ. ನಾನು ಲಾಡ್ ಸರ್ ಫೋನ್ ಮಾಡಿದೆ, ಸರ್ ಬಂದಿದ್ದಾರೆ, ನಮ್ಗೆ ಧೈರ್ಯ ಬಂತು. ಇವಾಗ ಬಹಳ ಹೆದರ್ಬಿಟ್ಟಿದ್ವಿ ನಾವು. ವಾಪಸ್ ನಾವು ಕರ್ನಾಟಕಕ್ಕೆ ಹೋಗ್ತೀವೋ ಇಲ್ವೋ ಅಂತ ಅನ್ಕೊಂಡಿದ್ವಿ. ದೇವರಂತೆ ಇವ್ರನ್ನ ಕಳಿಸಿದಿರಿ, ತುಂಬಾ ಧನ್ಯವಾದಗಳು. ಜೈ ಕರ್ನಾಟಕ. ಏನು ತೋರಿಸ್ತಾ ಇಲ್ಲ, ಯಾವಾಗ ಬರಬೇಕು ಅಂತ ಆಗ್ತಾ ಇತ್ತು. ಸರ್ ಲಾಡ್ ಸರ್ ಬಂದ್ಬಿಟ್ಟು ನಮ್ಮ ಹೋಟೆಲಲ್ಲೇ ಬಂದ್ಬಿಟ್ಟು ನಮ್ಗೆ ಸಮಾಧಾನ ಹೇಳ್ಬಿಟ್ಟು ನಮ್ಗೆ ಒಂದು ಸ್ಪೆಷಲ್ ಫ್ಲೈಟ್ ಮಾಡಿ ಇಲ್ಲೇ ಕರೆಸ್ಕೊಂಡಿದೆ. ಸಂತೋಷ್ ಲಾಡ್ ಅವ್ರನ್ನ ಅವರ ಟೀಮ್ನ ಕಾಂಟ್ಯಾಕ್ಟ್ ಮಾಡಿದೆ. ಅವರೇ ಪರ್ಸನಲಿ ತುಂಬ ಮುತುವರ್ಜಿ ವಹಿಸಿ ಅವರೇ ಕಾಲ್ ಮಾಡಿ ನಮ್ಮ ಫ್ಯಾಮಿಲಿಗೂ ಎಲ್ಲ ಮಾತಾಡಿ ಅರೇಂಜ್ ಮಾಡಿದ್ರು. ಸಂತೋಷ್ ಲಾಡ್ ಸರ್ ಪರ್ಸನಲಿ ವಾಸ್ ಇನ್ ಟಚ್ ವಿತ್ ಮೀ. ಬೆಳಗ್ಗೆ 4 AM ಕಾಲ್ ಮಾಡಿದಾಗ ನನ್ನ ಟಿಕೆಟ್ ಇಲ್ಲ ಕೈಯಲ್ಲಿ, ಬಟ್ ಹಿ ಮೇಡ್ ಶ್ಯೂರ್ ಇಟ್ಸ್ ಅ ಸ್ಪೆಷಲ್ ಫ್ಲೈಟ್, ಯು ಜಸ್ಟ್ ಕಮ್ ದರ್, ಐ ವಿಲ್ ರಿಸೀವ್ ಯು ಪರ್ಸನಲಿ. ಸೊ ಹಿ ವಾಸ್ ದರ್ ಥ್ರೂ ಔಟ್ ಫ್ಲೈಟಲ್ಲಿ ಎಲ್ಲ ಹಿ ವಾಸ್ ಟೇಕನ್ ಕೇರ್. ಫುಡ್, ಬೆವರೇಜ್, ಎವ್ರಿಥಿಂಗ್ ವಾಸ್ ಟೇಕನ್ ಕೇರ್. ಗುಡ್. ಇಂತಹ ಮಿನಿಸ್ಟರ್ ಇಂದು ನಮ್ಮೊಂದಿಗಿರುವುದು ನಮ್ಮೆಲ್ಲರ ಹೆಮ್ಮೆ, ನಮ್ಮ ಕರ್ನಾಟಕದ ಹೆಮ್ಮೆ.